ನೀವೇನಾದ್ರೂ ಅಗ್ನಿವೀರ್ ಅಥವಾ ಆರ್ಮಿಗೋಸ್ಕರ 16 ಮೀಟರ್ ರನ್ನಿಂಗ್ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಪ್ಪ ಅಂದ್ರೆ ಸೊ ನೀವು ಡೇ 1 ಅಲ್ಲೇ ಈ ಒಂದು ಮಿಸ್ಟೇಕ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೇ 1 16 ಮೀಟರ್ ರನ್ನಿಂಗ್ ಲಾಂಗ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ರನ್ನಿಂಗ್ ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸಬರಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ರನ್ನಿಂಗ್ ಬಗ್ಗೆ ಫುಲ್ ಪ್ರೊಸೆಸರ್ ನ ತಿಳಿಸ್ಕೊಡ್ತೀನಿ. ನೀವು ರನ್ನಿಂಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ವಾರ್ಮ್ ಅಪ್ ನ ಕಂಪಲ್ಸರಿ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರು ವಾರ್ಮ್ ಅಪ್ ಮಾಡಲ್ಲಪ್ಪ ಅಂದ್ರೆ ನಿಮಗೆ ಇಂಜುರಿ ಬರೋ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ಮೊದಲಾಗಿ ವಾರ್ಮ್ ಅಪ್ ನ ಮಾಡ್ಲೇಬೇಕಾಗುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಸಿಕ್ ವಾರ್ಮ್ ಅಪ್ ಬಗ್ಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನಾವು ಮೇಲಿಂದ ಕೆಳಗಡೆವರೆಗೂ ನಾವು ಸ್ಟ್ರೆಚಿಂಗ್ ನ ಮಾಡಬೇಕಾಗುತ್ತೆ. ಸೊ ನೆಕ್ ಇಂದ ಹಿಡಿದ್ಬಿಟ್ಟು ಕಾಲ್ವರೆಗೂ ನೀವು ಸ್ಟ್ರೆಚಿಂಗ್ ನ ಮಾಡೋಕಾಗುತ್ತೆ. ಮೊದಲಾಗಿ ನೆಕ್ ಸ್ಟ್ರೆಚ್ ನ ಮಾಡೋಕಾಗುತ್ತೆ. ಹಾಗೇನೆ ಅದಾದ್ಮೇಲೆ ನಿಮ್ದು ಹ್ಯಾಂಡ್ಸ್ ಕೂಡ ನೀವು ರೊಟೇಟ್ ಮಾಡ್ಕೋತ್ತೆ, ಹಾಗೆ ಸ್ಟ್ರೆಚ್ ಕೂಡ ಮಾಡ್ಕೋತ್ತೆ. ಸೊ ಇದರಿಂದ ನಿಮ್ದು ಹ್ಯಾಂಡ್ಸ್ ಕೂಡ ನಿಮ್ದು ಓಪನ್ ಆಗುತ್ತೆ. ಅದಾದ್ಮೇಲೆ ಸೈಡ್ ಸ್ಟ್ರೆಚ್ ಮಾಡಬೇಕು. ಸೊ ಸೈಡ್ ಸ್ಟ್ರೆಚ್ ಮಾಡೋದ್ರಿಂದ ಸೊ ನಿಮ್ಮ ಬೆನ್ ಕೂಡ ನಿಮಗೆ ಓಪನ್ ಆಗುತ್ತೆ, ಪೂರ ಸ್ಟ್ರೆಚ್ ಆಗುತ್ತೆ. ಅದಾದ್ಮೇಲೆ ನೀವು ಈ ರೀತಿ ಸ್ಟ್ರೆಚಿಂಗ್ ಮಾಡೋದ್ರಿಂದ ಸೊ ಇದರಿಂದ ಕೂಡ ನಿಮಗೆ ಬೆನ್ನಿಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಗೆ ರನ್ನಿಂಗ್ ಮಾಡೋಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ನಿಮ್ಮ ನೀ ಕೂಡ ನಿಮ್ಗೆ ಚೆಸ್ಟ್ಗೆ ಪ್ರೆಸ್ ಮಾಡೋಕೆ. ಸೊ ಇದರಿಂದ ನಿಮ್ ಲೆಗ್ ಕೂಡ ಭಾಳ ಸ್ಟ್ರೆಚ್ ಆಗುತ್ತೆ. ಹಾಗೆ ನಿಮ್ಗೆ ಯಾವ್ದೇ ರೀತಿ ಪೇನ್ ಇದ್ರೂ ಕೂಡ ನಿಮಗೆ ಆದಷ್ಟು ಬೇಗ ಇದು ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಹಾಗೆ ನೀವು ಸೈಡ್ ಸ್ಟ್ರೆಚ್ ಕೂಡ ಮಾಡೋಕತ್ತು. ಸೊ ಇದನ್ನ ಮಾಡೋದ್ರಿಂದ ನೀವು 15ರಿಂದ 20 ಸ್ಟ್ರೆಚ್ ಮಾಡಬೇಕು. ಇದು ಮಾಡೋದ್ರಿಂದ ಕೂಡ ನಿಮಗೆ ಪೇನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ನಿಮ್ದು ಲೆಗ್ ಕೂಡ ಓಪನ್ ಆಗ ಭಾಳ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಬ್ಯಾಕ್ ಸ್ಟ್ರೆಚ್. ಸೊ ಈ ಒಂದು ಎಕ್ಸರ್ಸೈಸ್ ಕೂಡ ನೀವು 15ರಿಂದ 20 ಮಾಡ್ಲೇಬೇಕಾಗುತ್ತೆ. ಹಾಗೆ ನೀವು ಇದನ್ನ ಸ್ಟ್ರೆಚ್ ಮಾಡಿದಾಗ 1 ಸೆಕೆಂಡ್ ಹೋಲ್ಡ್ ಮಾಡಬೇಕು, ಆಮೇಲೆ ಬಿಡಬೇಕು, ಮತ್ತೆ ಹೋಲ್ಡ್ ಮಾಡಕ್ ಬಿಡಬೇಕು. ಅದಾದ್ಮೇಲೆ ನಿಮ್ದು ಈ ತರ ಸ್ಟ್ರೆಚ್ ಮಾಡಬೇಕು. ಇದನ್ನ ಸ್ಟ್ರೆಚ್ ಮಾಡೋದ್ರಿಂದ ನಿಮಗೆ ಶಿನ್ ಪೇನ್ ಆಗಿರ್ಬೋದು, ಆಂಕಲ್ ಪೇನ್ ಆಗಿರ್ಬೋದು. ಸೊ ನಿಮ್ಗೆ ಅದು ಭಾಳ ಕಡಿಮೆ ಆಗುತ್ತೆ. ಇವತ್ತಿನ ಡೇ 1 ವರ್ಕೌಟ್ ಬಂದ್ಬಿಟ್ಟು ಸೊ ಯಾವ ರನ್ನಿಂಗ್ ಮಾಡೋಕಪ್ಪ ಅಂದ್ರೆ ನೀವು 5 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ ನಮ್ದು ಸ್ಟಾಮಿನಾ ಬಿಲ್ಡಪ್ ಮಾಡ್ಲಿಕ್ಕೋಸ್ಕರ ನಾವು ಸ್ಲೋ ಆಗಿ 5 ಕಿಲೋಮೀಟರ್ ರನ್ನಿಂಗ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಟಾರ್ಗೆಟ್ ಇವತ್ತು ಯಾವುದೇ ರೀತಿ ಫಾಸ್ಟ್ ಇರೋದಿಲ್ಲ. ಸ್ಲೋ ಪೇಸಲ್ಲಿ 5 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲಾಗಿ ನಾವು 16 ಮೀಟರ್ ರನ್ನಿಂಗ್ನ ಮಾಡ್ತಾ ಇದೀವಪ್ಪ ಅಂದರೆ ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಬಂದು ಇಂಡೂರೆನ್ಸ್ ಆಗಿರುತ್ತೆ. ನಮ್ಗೆ ಹೈ ಇಂಡೂರೆನ್ಸ್ ಇದ್ದಪ್ಪ ಅಂದರೆ ನಾವು ಯಾವ ರೀತಿ ಬೇಕಾದ್ರೂ ನೋಡ್ಬೋದು. ಸೊ ಹಾಗಾಗಿ ಇಂಡಿಯನ್ ಆರ್ಮಿ ರನ್ನಿಂಗ್ನ ಬೇಸ್ ಪಾಯಿಂಟೇ ನಿಮ್ಗೆ ಇಂಡೂರೆನ್ಸ್ ಆಗಿರುತ್ತೆ. ಹಾಗಾಗಿ ನೀವು 5 ಕಿಲೋಮೀಟರ್ನ ಸ್ಲೋ ಪೇಸಲ್ಲಿ ಕಂಪ್ಲೀಟ್ ಮಾಡೋದಂದ್ರೆ ನಮ್ಮ ಇಂಡೂರೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವರ್ಕೌಟ್ನ ಆ್ಯಡ್ ಮಾಡೋದು. ಇದರಲ್ಲಿ ಯಾವುದೇ ರೀತಿ ಸ್ಪೀಡ್ ಹೋಗ್ಲಿಕ್ಕೆ ಹೋಗ್ಬೇಡಿ. ಒಂದೇ ಮೀಡಿಯಮ್ ಲೆವೆಲ್ ತೊಗೊಂಡೋಗಿ ಸ್ಲೋಲೆ ತೊಗೊಂಡೋಗಿ ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತಾರೆ ಅದೇ ರೀತಿ ಎಂಡಿಂಗ್ ಕೂಡ ನೀವು ಸ್ಲೋಗೆ ಎಂಡ ಮಾಡಿ. ಇದರಿಂದ ನಿಮ್ಮದು ಹೈ ಇಂಡೂರೆನ್ಸ್ ಬಿಲ್ಡಪ್ ಆಗುತ್ತಾ. ಹಾಗೆಯೇ ಈ ಒಂದು ವರ್ಕೌಟ್ ಆದಮೇಲೆ ನೀವು ಕೋರ್ ವರ್ಕೌಟ್ ಮಾಡೋಕ್ಕಾಗುತ್ತೆ. ಸೊ ಕೋರ್ ಒಳಗಡೆ ನೀವು ಒಂದು 3 ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಅದು 3 ಸೆಟ್ ಆಗಿ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಸೊ ಇದರಿಂದ ನಮ್ಮ ಹೊಟ್ಟೆ ಕೂಡ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ನಿಮ್ಮದು ಬೇಗ ರನ್ನಿಂಗ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಸೊ ಹಾಗಾಗಿ ನಾನು ಇದ್ರೊಳಗಡೆ ಪೂರ್ತಿ ಡೀಟೇಲ್ಸ್ ಆಗಿ ಏನು ಹೇಳಕ್ಕಾಗಲಿಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಇಷ್ಟೊಂದು ಎಕ್ಸರ್ಸೈಸ್ ಮಾಡಿಬಿಟ್ಟು ಹಾಗೆ ನೀವು ಒಂದು 15ರಿಂದ 20 ನಿಮಿಷ ಸ್ಟ್ರೆಚಿಂಗ್ ಮಾಡಿ ಸೊ ನಿಮ್ಮ ಒಂದು ವರ್ಕೌಟ್ನ ಕಂಪ್ಲೀಟ್ ಮಾಡಿ. ಹಾಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಪ್ರೊಸೆಸ್ ಆಗಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತೀರಿ. ಸೊ ಮತ್ತೆ ನಿಮಗೆ ನಾಳೆ ಸಿಗೋಣ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಜೈ ಹಿಂದ್. ಹಾಗೇನೆ ನಮ್ಮ ಹೊಸದಾಗಿದ್ದಪ್ಪ ಅಂದ್ರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.